ಮೆನ್ಯೂ ಇಂಜಿನಿಯರಿಂಗ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ಬೆಂಗಳೂರಲ್ಲಿ ರೆಸ್ಟೋರೆಂಟ್ ನಡೆಸ್ತಿದ್ದೀರಾ? ವೀಕೆಂಡಲ್ಲಿ ಏನಪ್ಪಾ ಜನ ಬಂದರೂ ಪ್ರಾಫಿಟ್ ಮಾತ್ರ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ. ಯಾರು ಗೊತ್ತಾ ತಲ ಸ್ಟ್ರೈಕ್ ಗೊತ್ತಾ ಗೊತ್ತು ಗೊತ್ತು. ಬೆಂಗಳೂರಲ್ಲಿ ರೆಸ್ಟೋರೆಂಟ್ ನಡೆಸೋದು ಸ್ವಲ್ಪ ಕಷ್ಟ ಇದೆ. ರೆಂಟ್ ಜಾಸ್ತಿ, ಸ್ಟಾಫ್ಸಿಗೆ ಸ್ಯಾಲ್ರಿ ಕೊಡಬೇಕು, ಇದ್ರ ಮಧ್ಯದಲ್ಲಿ ಅಗ್ರಿಗೇಟರ್ ಕಮಿಷನ್, ಕೇಳಲೇಬೇಡಿ. ಇದಕ್ಕೆ ಬರೀ ಮಾರ್ಕೆಟಿಂಗ್ ಮಾಡಿದ್ರೆ ಸಾಕಾ? ನೋ ವೇ. ಅದಕ್ಕೋಸ್ಕರನೇ ಇರೋದು ಈ ಮೆನ್ಯೂ ಇಂಜಿನಿಯರಿಂಗ್. ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮೆನ್ಯೂಲಿರೋ ಐಟಮ್ನ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡೋಣ. ಒಂದು ಹೈ ಪ್ರಾಫಿಟ್ ಹೈ ಸೆಲ್ಲಿಂಗ್, ಎರಡನೇದು ಹೈ ಪ್ರಾಫಿಟ್ ಲೋ ಸೆಲ್ಲಿಂಗ್, ಮೂರನೇದು ಹೈ ಸೆಲ್ಲಿಂಗ್ ಬಟ್ ಲೋ ಪ್ರಾಫಿಟ್, ನಾಲ್ಕನೇದು ಲೋ ಪ್ರಾಫಿಟ್ ಆ್ಯಂಡ್ ಲೋ ಸೆಲ್ಲಿಂಗ್. ಇದು ಟಂಗ್ ಟ್ವಿಸ್ಟರ್ಸ್ ಅಲ್ಲ. ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ಗೆಸ್ ಮಾಡಿ ಐಟಮ್ನ ಸೆಲ್ ಮಾಡ್ತಿದ್ದೀರಾ. ಇವಾಗ ನಾವು ಹೌ ಇಸ್ ದಿಸ್ ರಿಲೇಟೆಡ್ ಟು ಪ್ರಾಫಿಟ್? ಓಕೆ, ಒಂದು ಚಿಕ್ಕ ಲೆಕ್ಕಾಚಾರ ಮಾಡೋಣ. ಸೊ ಈ ಮೆಥಡ್ ಪ್ರಕಾರ ನಿಮ್ಮ ಮೆನ್ಯೂಯಲ್ಲಿ ಒಂದು ಆರ್ಡ್ರಿಗೆ ಆಲ್ಮೋಸ್ಟ್ ಒಂದು 70 ರೂಪೀಸ್ ಉಳಿಸ್ತೀವಿ ಅಂದ್ಕೊಳ್ಳಿ. ಅದು ನೀವು ಆ್ಯಾವ್ರೇಜಾಗಿ ಒಂದು ದಿನಕ್ಕೆ 100 ಆರ್ಡರ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಒಂದು ದಿನಕ್ಕೆ ನಿಮ್ಗೆ ಉಳಿದಿದ್ದು 7,000 ರೂಪಾಯಿ. ಒಂದು ತಿಂಗಳಿಗೆ ನಿಮ್ಗೆ ಉಳಿದಿದ್ದು 2,10,000 ರೂಪಾಯಿ. ಜಸ್ಟ್ ಇಮ್ಯಾಜಿನ್ ಅ ಸ್ಮಾಲ್ ಕರೆಕ್ಷನ್ ಇನ್ ದ ಮೆನ್ಯೂ. ಇದೆಲ್ಲ ಓಕೆ ಬ್ರೋ, ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗತ್ತಾ ಅಂತ ಕೇಳೋರಿಗೆ ಬನ್ನಿ ಪ್ರಯತ್ನ ಮಾಡೇ ಬಿಡೋಣ. ಲೈಕ್ ಆ್ಯಂಡ್ ಫಾಲೋ ಮಸಾಲಾ ಮೆಟ್ರಿಕ್ಸ್, book your free restaurant consultation, and let's re-engineer menu. Ta-da!